ಇನ್ನೊಂದು ಇಲ್ಲಿ ಪವಾಡ ನಡೀತು ಅಂತ ಅಂದ್ರೆ ಅಮ್ಮನವ್ರು ಜೀವಂತವಾಗಿ ಬಂದು ಕಲ್ಲನ್ನ ದೇವಮೂಲೆ ಕಲ್ಲನ್ನ ಕೂರ್ಸವ್ರೆ. ಈ ಬೊಕ್ಸಿರೇನ ದಾನವಾಗಿ ಕೊಟ್ಟಿರೋರು ಯಾರು ಅಂದ್ರೆ ಅಮೇರಿಕದವರು ಒಬ್ರು ಉಷಾ ಅಂತ ಹೇಳಿ ಅವರು ಮಾಡಿಸ್ಕೊಟ್ಟಿರೋದು. ಇಲ್ಲಿಂದ ನಡೆನೇ ಬರ್ತಾ ಇರಲಿಲ್ಲ, ಇಬ್ರು ಹಿಡ್ಕೊಬರ್ಬೋದು ಸುಮಾರು ಒಂದ್ 3 ತಿಂಗಳು ಆಗ್ಲೇ, ಒಂದು 6-7 ತಿಂಗಳಿಂದ. ಈ ಅಮ್ಮನ ಹತ್ರಕ್ಕೆ ಬಂದ್ಮೇಲೆ ನನಗೆ ಕಾಲು ಎಲ್ಲ ಮೊದಲನೇ ಸರಿ ನಾನು ಮೆಟ್ಲೆತ್ತಿಗೆ ಆಗ್ತಾ ಇರ್ಲಿಲ್ಲ ಅಣ್ಣ. ಯಾಕಂತಂದ್ರೆ ನಾನು ಇವತ್ತು ಇದೀನಿ ಅಂತಂದ್ರೆ ಕಾರಣ ಈ ನಮ್ಮ ಅಮ್ಮನೇ. ನನ್ ಬದುಕಿದೀನಿ ಅನ್ನೋ ಕಾರಣನೇ ಈ ನನ್ ತಾಯಿ. 3 ವಾರ ಅವ್ರು ಹೇಳಿದ್ರು ನನ್ಗೆ, ಈ ತರ ಮಾಡಿ ಏನು ಆಗಲ್ಲ, ಧೈರ್ಯ ಕಳ್ಕೊಬೇಡಿ, ಎಷ್ಟೆಷ್ಟು ಕಷ್ಟ ಇದ್ದವರೆಲ್ಲ ಇಲ್ಲಿಗೆ ಬಂದಿದ್ದಾರೆ, ಎಲ್ಲಾರ್ಗು ಹೆಲ್ಪ್ ಆಗಿದೆ ಇಲ್ಲಿ ಅಂತ ಹೇಳಿದ್ರು. ಆ ಹೋಪ್ ಇಟ್ಕೊಂಡೇನೆ ನಾನು ಮಾಡ್ದೆ. 1 ವಾರದಷ್ಟರಲ್ಲೇ ನಂಗೆ ರಿಸಲ್ಟ್ ಗೊತ್ತಾಯ್ತು. ನನ್ಗೆ ಏನೇನ್ ಹೆಲ್ತ್ ಸಮಸ್ಯೆ ಇತ್ತು ಅದೆಲ್ಲ ಬಗೆಹರಿತು. ಕಣ್ಣು ಕೆಡಿ ನೋಟದೋಳೆ ಬ್ರಾಹ್ಮಣ ಮನತನದೋಳೆ 7 ವರ್ಷದ ಬಾಲೆ ಋತುಮತಿ ಮಾತೆ ತುಂಬ ಸ್ಥಾನದೋಳೆ ಇಟ್ಟಿಗೆ ಗೂಡಿನ ಉತ್ತದಾಡಿ ಭಾಗದಲ್ಲಿ ಉತ್ತ ಸ್ಥಾನಾಗ್ರದೋ ಸರಪದೋ ಸ್ನಾನ ಕಾಟಗಳದೋಳೆ ತೀರ್ಥೆ ಸ್ನಾನ ತಪ್ತಪ ಸ್ನಾನ ಉತ್ತರೀಯ ಪಡೆದೋಳು ಕೊಡಗಿನ ಮಾತು ಕೋಟೆ ಗೆದ್ದೋಳೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿರುವಂತಹ ಮೊಳೆದೊಡ್ಡಿ ಗ್ರಾಮದಲ್ಲಿ ಪ್ರಿಯಪಟ್ಟಣದಮ್ಮ ಎಂಬ ದೇವಸ್ಥಾನವಿದೆ. ಆ ದೇವಸ್ಥಾನದ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತಿಳಿಸೋಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಡೆಯುವಂಥ ಚಮತ್ಕಾರಗಳ ಏನೇನು ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಅಲ್ಲಿರುವಂಥ ಅರ್ಚಕರು ಮತ್ತೆ ಬಂದಿರುವಂಥ ಭಕ್ತಾದಿಗಳ ಹತ್ರ ಇಲ್ಲೇನು ನಡೆಯುತ್ತೆ, ಯಾವ್ಯಾವ ರೀತಿ ಚಮತ್ಕಾರಗಳು ನಡೆಯುತ್ತೆ ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ ಈ ದೇವಸ್ಥಾನಕ್ಕೆ ಹೋಗೋಣ. ಈ ದೇವಾಲಯವಿರುವುದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೊಳೆದೊಡ್ಡಿಯ ಪಿರಿಯಪಟ್ಟಣದಮ್ಮ ಅಥವಾ ಉರಿಯ ಮಶನಿಕಮ್ಮ ದೇವಾಲಯ. ಈ ದೇವಾಲಯದಲ್ಲಿ ನಡೆಯುತ್ತಿರುವಂಥ ಪವಾಡಗಳನ್ನು ಇಲ್ಲಿರುವಂಥ ಭಕ್ತಾದಿಗಳ ಹತ್ರನೇ ಕೇಳಿ ತಿಳಿದರೆ ಮೈ ಜುಮ್ ಎನ್ನುತ್ತೆ. ಇಲ್ಲಿ ಮಕ್ಕಳ ಸಂತಾನ, ಆರೋಗ್ಯದ ಸಮಸ್ಯೆ, ಮನೆಯಲ್ಲಿ ಅಶಾಂತಿ ಇದ್ದರೆ ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿದರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ಕ್ಷಣದಲ್ಲೇ ಪರಿಹಾರ ಮಾಡುವಂತಹ ಮಶನಿಕಮ್ಮ. ನಮಸ್ಕಾರ, ನೀವು ಯಾವ್ರವರು? ಕುಂಬ್ಳಗೋಡು ಸರ್, ಮೈಸೂರು ಕುಂಬ್ಳಗೋಡಲ್ಲಿ. ಮೈಸೂರು ಕುಂಬ್ಳಗೋಡು. ಕುಂಬ್ಳಗೋಡಿಂದ ಬರ್ತಾ ಇರೋದು? ಎಷ್ಟು ಸಲ ಬರ್ತಾ ಇರೋದು ಸರ್? ಸುಮಾರು ನಾವು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. 1 ವರ್ಷದಿಂದ. ಏನ್ ಪ್ರಾಬ್ಲಮ್ ಆಗಿದೆ ನೀವು ಬಂದಾಗ ಇಲ್ಲಿಗೆ? ಸರ್ ನಮ್ಗೆ ಮಗು ಆಗಿಲ್ಲ, ಮದ್ವೆ ಆಗಿ 3 ವರ್ಷ ಆಗಿತ್ತು. ಇಲ್ಲಿ ಬಂದು ತಾಯಿ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಹೋಗೋದು ಇದಕ್ಕೋಸ್ಕರ. ಅದು ಆಗಿ 1 ತಿಂಗಳಿಗೆ ಇದು ವೈಫ್ ಪ್ರೆಗ್ನೆಂಟ್ ಆದ್ರು. ಇಲ್ಲಿ ಬಂದು 1 ತಿಂಗಳಿಗೆ? ಹೌದು ಸರ್, ಪ್ರಸಾದ ಕೊಟ್ಟು ಪ್ರಸಾದ ತಗೊಂಡು 1 ತಿಂಗಳಿಗೆ ಆಯ್ತು. ಅವರು ಸ್ವಲ್ಪ ಒಂದು ನಿಯಮಗಳನ್ನೆಲ್ಲ ಹೇಳ್ಕೊಟ್ಟಿದ್ರು, ಅದೇ ತರ ಪಾಲಿಸ್ಕೊಂಡ್ಬಂದು ಇದುವರೆಗೂ ಯಾವ್ದೇ ರೀತಿ ತೊಂದ್ರೆ ಏನೂ ಆಗಿಲ್ಲ. ತಾಯಿ ನಂಬಿಕೆ ಗಂಡ್ ಮಗು ಪಾಪು ಆಗಿದೆ. ನಮ್ಗೆ ಇದಕ್ಕೂ ಮುಂಚೆ ನಮ್ ಫ್ರೆಂಡ್ ಒಬ್ರು ಹೇಳಿದ್ರು, ಸ್ನೇಹಿತರು, ಕುಂಬ್ಳಗೋಡವ್ರೇನೆ, ನಮ್ ಬ್ರದರೇ ಆಗ್ಬೇಕು, ಅವರು ನಮ್ಗೆ ಇಲ್ಲಿ ತೋರಿಸಿದ್ರು. ಅವ್ರಿಗೂ ಇದೇ ತರ ಮಗುದು ಪ್ರಾಬ್ಲಮ್ ಆಗಿತ್ತು. ಅವ್ರಿಗೂ ಎಲ್ಲ ಆಗಿದ್ಮೇಲೆ ಅವ್ರದ್ದು ಈ ತರ ಐತೆ ದೇವಸ್ಥಾನ ಹಿಂಗ್ ಐತೆ, ಮಗು ಆಗುತ್ತೆ ಬಾ ಅಂದ್ಬಿಟ್ಟು ಕರ್ಕೊಂಡ್ಬಂದು ತೋರ್ಸಿಟ್ಟೆ ನಾವು ಬಂದು ಇದಾಗಿದೆ, ನಮಗೂ ಒಳ್ಳೇದಾಗಿದೆ. ಈ ತಾಯಿನ ಎಷ್ಟು ನಂಬಿದಿರಿ? ಸಂಪೂರ್ಣವಾಗಿ ನಂಬಿದೀವಿ. ಈಗ ನೋಡ, ತಾಯಿ ಮಗುನ ಯಾವ ತರ ನಂಬಿದಾರ, ಮಗ ತಾಯಿನ ಯಾವ ತರ ನಂಬ್ತಾರೋ ಅದೇ ರೀತಿ ತಾಯಿನ ನಾವು ನಂಬಿದೀವಿ. ಅಂದ್ರೆ ಈಗ ನೋಡುವಂತ ವೀಕ್ಷಕರಿಗೆ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ನೀವೊಂದ್ ಸ್ವಲ್ಪ ಹೇಳ್ಬಿಡಿ. ಎಲ್ಲಾ ರೀತಿ ಒಳ್ಳೇದಾಗುತ್ತೆ. ತಾಯಿ ಮೊಳೆದೊಡ್ಡಿ ಗ್ರಾಮ ಚನ್ನಪಟ್ಟಣ ತಾಲೂಕಲ್ಲಿ ಇರೋ ಹಿರಿಯಪಟ್ಟಣಮ್ಮ ತಾಯಿ ಎಲ್ಲಾ ರೀತಿನೂ ಯಾವುದೇ ತೊಂದರೆಗಳಿರ್ಲಿ, ಏನೇ ಇರ್ಲಿ, ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ತಾಯಿ ನಂಬಿ ವೀಕ್ಷಕರಿಗೆ ಇದು ಒಂದೇ ಹೇಳೋದು, ತಾಯಿ ಇದು ಶಕ್ತಿ ಅಪಾರ, ಇಲ್ಲಿನ ಶಕ್ತಿ ಅಪಾರವಾಗಿದೆ, ತುಂಬಾ ದೊಡ್ಡದು.
ತಾಯಿ ನಂಬ್ಕೊಂಬಂದ್ರೆ ಯಾವ್ದೇ ರೀತಿ ಮೋಸ ಇಲ್ಲ. ಅಂದ್ರೆ ಮೇನ್ ನಂಬಿಕೆ ಮುಖ್ಯ. ನಂಬಿಕೆ ಇಟ್ಕೊಂಡ್ ಬನ್ನಿ. ಯಾಕೆಂದ್ರೆ ಯಾವ್ದೇ ಸಮುದ್ರದಲ್ಲಿ ಹೋದ್ರು ಕೂಡ ನಮ್ದೇ, ನೀವು ಎಲ್ಲಿಗೆ ಹೋದ್ರು, ನೀವು ಸಮುದ್ರಕ್ಕೆ ಹೋದ್ರು ಕೂಡ ಈ ಒಂದು ಉಳಗಾಲ ಇರೋಲ್ತು. ನೀವು ನಂಬಿಕೆ ಇಟ್ಕೊ ಬನ್ನಿ, ಸಮುದ್ರ ಕೂಡ ದಾಟ್ತೀರಿ ಅಂತ ಹೇಳ್ತಾ ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ನೇತ್ರ. ಯಾವ್ರವರು? ಕನಕಪುರ. ಕನಕಪುರದಲ್ಲಿ ಎಲ್ಲಿ? ಮರಳೆ ರವಿ ಮಠ ಅಂತ. ಹಾ, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು 2024 ಅಲ್ಲಿ ಬಂದಿದ್ದೀನಿ, ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದೀನಿ. ಹಾ ನಾನ್ ಬದುಕದೇ ಇಲ್ಲ ಅನ್ಕೊಂಡಿದ್ದೆ ಆಕ್ಚುಲಿ. ಹಾ, ಏನಾಗಿತ್ತು ನಿಮ್ಗೆ? ಅಂದ್ರೆ ನಾನು ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಹುಷಾರಿರ್ಲಿಲ್ಲ. ಎಲ್ಲ ಅಂದ್ರೆ ಆಲ್ಟು ನೋವು ಬರೋದು, ಹಾ ಹಾಸ್ಪಿಟಲ್ಸ್ ಹೋದ್ರೆ ತುಂಬಾ ಏನೇನೆಲ್ಲ ಹೇಳ್ತಿದ್ರು ಅಂತಂದ್ರೆ ಏನು ಪ್ರಾಬ್ಲಮ್ ಇದೆ, ಎಲ್ಲ ನಾರ್ಮಲ್ ಇದೆ, ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ಅಷ್ಟೇ, ಅದಕ್ಕೆ ನಿಮ್ಗೆ ಈ ತರ ಆಗ್ತಿದೆ ಅಂತ ಹೇಳ್ತಿದ್ರು. ನಾನು ಜಯದೇವಾಗ ಹೋದೆ, ಎಲ್ಲ ಚೆಕ್ ಮಾಡಿಸ್ದೆ, ಅಲ್ಲೂ ಎಲ್ಲ ನಾರ್ಮಲ್ ಅಂತ ಬಂತು. ಎಲ್ಲ ಹಾಸ್ಪಿಟಲ್ ಅಲ್ಲೂ ಸುತ್ತಿದೆ, ಎಲ್ಲಾ ಕಡೆ ನಾರ್ಮಲ್ ಅಂತಾನೆ ಬಂತು. ಲಾಸ್ಟ್ ಗೆ ನನ್ಗೆ ಉಳಿಯೋದೇ ಇಲ್ವೇನೋ ನಾನು ಅನ್ನೋ ಸಿಚುವೇಶನ್ಸ್ ವರ್ಗು ಬಂದಿದ್ದೆ. ಆಮೇಲೆ ಲಾಸ್ಟ್ ಇಟಿಗೆ ಬಂದಿದ್ದು ಇವ್ರು ನಂಗೆ ವ್ರತ ಮಾಡಕ್ ಹೇಳಿದ್ರು. ಒಂದ್ 3 ವೀಕ್ ಏನೋ, ಅದು ಕಂಪ್ಲೀಟ್ ಆಗೋಷ್ಟರಲ್ಲಿ ಸರಿ ಆಯ್ತು ನಮ್ಗೆ. ಅಂದ್ರೆ ನೀವು ಎಷ್ಟು ನಂಬಿದಿರಿ, ಈಗ ತಾಯಿನ ಎಷ್ಟು ನಂಬಿದಿರಿ? ಇಲ್ಲಿ ಬಂದಂತ ಭಕ್ತರಿಗೆ, ಈಗ ನಿಮ್ಮಂತವ್ರು ಕೂಡ ಕಷ್ಟ ಅಂತ ಬಂದಿರ್ದವ್ರಿಗೆ, ಅವ್ರಿಗೆ ಏನ್ ಧೈರ್ಯ ಹೇಳ್ತೀರಾ ನೀವು ಅಂತ? ಏನ್ ಅಂದ್ರೆ ನನ್ಗೆ ಆಗ್ತಿದ್ದ ಸಿಂಟಮ್ಸ್ ಹೆಂಗ್, ನಾನು ನೈಟ್ ಎಲ್ಲ ನಿದ್ದೆನೆ ಮಾಡ್ತಿರಲಿಲ್ಲ ಆಕ್ಚುಲಿ. ಫುಲ್ ನೈಟ್ ಎಲ್ಲ ಕುತ್ಕೊಂಡೇ ಇರ್ತಿದ್ದೆ. ಎಲ್ಲ ಹಾಸ್ಪಿಟಲ್ ಎಲ್ಲ ನಾನು ಸೈಕಾಟಿಸ್ಟ್ ಹತ್ರನೂ ಹೋಗಿದ್ದೀನಿ. ಅಲ್ಲೂ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಒಂದು 15-20 ಡೇಸ್. ಬಟ್ ನನ್ಗೆ ಏನು ರಿಕವರಿ ಆಗಿಲ್ಲ. ನನ್ಗೆ ಇಲ್ಲಿಗೆ ಬಂದಾದ್ಮೇಲೆ ರಿಕವರಿ ಆಗಿದ್ದು. ಏನ್ ಕಳ್ಸಿದೀನಿ ಅಂತಂದ್ರೆ ನನ್ಗೆ ಅಷ್ಟು ಅಟ್ಯಾಚ್ಮೆಂಟ್, ಎಮೋಷನಲಿ ಫೀಲಿಂಗ್ ಅಲ್ಲಿದ್ದೀನಿ. ಯಾಕಂತಂದ್ರೆ ನಾನು ಇವತ್ತು ಇದೀನಿ ಅಂತಂದ್ರೆ ಕಾರಣ ಈ ನಮ್ಮ ಅಮ್ಮನೇ. ನಾನ್ ಬದುಕಿದೀನಿ ಅನ್ನೋ ಕಾರಣನೇ ಈ ನನ್ ತಾಯಿ. 3 ವಾರ ಅವ್ರು ಹೇಳಿದ್ರು ನನ್ಗೆ, ಈ ತರ ಮಾಡಿ ಏನು ಆಗಲ್ಲ, ಧೈರ್ಯ ಕಳ್ಕೊಬೇಡಿ, ಎಷ್ಟೆಷ್ಟು ಕಷ್ಟ ಇದ್ದವರೆಲ್ಲ ಇಲ್ಲಿಗೆ ಬಂದಿದ್ದಾರೆ, ಎಲ್ಲಾರ್ಗು ಹೆಲ್ಪ್ ಆಗಿದೆ ಇಲ್ಲಿ ಅಂತ ಹೇಳಿದ್ರು. ಆ ಹೋಪ್ ಇಟ್ಕೊಂಡೇನೆ ನಾನು ಮಾಡ್ದೆ. ನಾನು 3 ವಾರ ಅಲ್ಲ, 1 ವಾರದಷ್ಟರಲ್ಲೇ ನನ್ಗೆ ರಿಸಲ್ಟ್ ಗೊತ್ತಾಯ್ತು. ನನ್ಗೆ ಏನೇನ್ ಹೆಲ್ತ್ ಸಮಸ್ಯೆ ಇತ್ತು ಅದೆಲ್ಲ ಬಗೆಹರಿತು ಅನ್ಬೋದು. ಅಯ್ಯೋ ನೀವ್ ಇನ್ನು ಯಾವ ಕಾಲದಲ್ಲಿ ಇದ್ದೀರಾ, ಮೂಢನಂಬಿಕೆಯಲ್ಲಿದ್ರೆ, ಎಜುಕೇಟೆಡ್ ಪರ್ಸನ್ ಆಗಿದ್ದೀರಾ, ಈ ತರ ಮಾತಾಡ್ತಿದ್ದೀರಲ್ಲ ಅಂತ. ನಾನ್ ಮೂಢನಂಬಿಕೆಯಲ್ಲಿ ಇಲ್ಲ. ಆಕ್ಚುಲಿ ಅದು ಅನುಭವಿಸಿರ್ತಾರಲ್ಲ, ಅದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಏನು ಅಂತ ಅಷ್ಟೇ. ಸರಿ ಆಯ್ತು, ಅಳ್ಬೇಡಿ. ಧನ್ಯವಾದಗಳು, ದೇವ್ರ ಕಾಪಾಡ್ಲಿ. ಇನ್ನ ನಮಸ್ಕಾರ. ನಿಮ್ಮ ಹೆಸರು? ಜಲೇಂದ್ರ ಅಂತ. ನೀವ್ ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ದೀರಾ? ನಾವು 41 ವರ್ಷದ ತಾವಿಂದ ಪೂಜೆ ಮಾಡ್ತಾ ಇರೋದ್ರು. ಈಗಾಗ್ಲೇ ಈಗ ಶ್ರಾವಣ ಬಂದ್ರೆ ಶ್ರಾವಣ ಸೋಮವಾರ 41 ವರ್ಷ ಆಯ್ತದ್ರಿ ಇಲ್ಲಿ ನೀವು ಮಾಡ್ತಾ. ಅಂದ್ರೆ ಇಲ್ಲಿ ಅಮ್ಮ ಇಲ್ಲಿ ಬಂದಿದ್ ಮೂಲ ಏನಾರ ನಿಮ್ಗೆ ಗೊತ್ತಾ? ಮೂಲತಃ ಅಂತ ಅಂದ್ರೆ ಹಳೆ ಮೊಳೆದೊಡ್ಡಿ ಅಂತ ಇದ್ರು. ಅಲ್ಲಿ ನಾವು ಇದಾಗಿ ನಮ್ಮ ಅಮ್ಮನವರು ನಮ್ಮ ಗುಡ್ಡನ್ ತಕಂದ್ರು ಬಾಲ್ಯದಲ್ಲಿ. ಸುಮಾರು ನಮಗೆ ಒಂದು ಏಜು ಅಂತ ಅಂದ್ರೆ ನನ್ನ 14 ವರ್ಷ ಆಗಿತ್ತು. ನಮಗೆ ಒಂದು 12-14 ವರ್ಷ ಆಗಿತ್ತು. ಆ ಟೈಮಲ್ಲಿ ನಮ್ಮ ಗುಡ್ಡನ್ ತಕಂದ್ರು. ಅದಕ್ ಮುಂದೆ 13 ತಲೆಮಾರು ಪೂಜೆ ಮಾಡಿತ್ತು ಅಮ್ಮನವ್ರನ್ನ. ಹಳೆ ಗ್ರಾಮ ಅಂತ ಇತ್ತು. ಅಲ್ಲಿ ಒಂದ್ ಸ್ವಲ್ಪ ಗೊಂದಲ ಆಯ್ತು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಬೇಕಾದ್ರೆ ಅಮ್ಮನವ್ರು ಏನಂದ್ರೆ, ಇಲ್ಲಿ ಒಂದು ಒಲೆ ಇತ್ತು. ಆ ಒಲೆ ಒಳಗಡೆ ಸರ್ಪ ಮನೆಗಿತ್ತು. ಅಂದ್ರೆ ಒಂದು ಸುಮಾರು ಇಲ್ಲ ಅಂತ ಅಂದ್ರೆ ಅದು ಒಂದು 3 ಅಡಿ ಉದ್ದ, 3 ಅಡಿ ಉದ್ದ. ಅದು ಸೈಜ್ ಬಂದದ್ದೇ ಒಂದು 6 ಇಂಚು ದಪ್ಪ. ಅಂದ್ರೆ ಇನ್ನು ದಪ್ಪ ಇತ್ತು. ನಾವೇ ನೋಡಿದವ್ರದ, ನಾವೇ ಇದ್ ಮಾಡಿ ನಮ್ಮ ಕುಟುಂಬನೇ ಬಂದು ನೋಡ್ತು. ಅದ್ರ ಒಲೆ ಒಳಗಡೆ ಒಂದು ಲಿಂಗ ಪ್ರತಿಷ್ಠಾಪನೆ ಆಗಿತ್ತು. ಅದು ಏನಂತ ಅಂದ್ರೆ ಅಮ್ಮನವರು, ಮಶ್ನಿಕ ಅಮ್ಮನವರು. ಆ ಮಶ್ನಿಕ ಅಮ್ಮನವ್ರನ್ನ ಎತ್ತಿ ನಾವು ಪ್ರತಿಷ್ಠಾಪನೆ ಮಾಡುದು. ಬನ್ನಿ ಮುಂದೆ ತೋರಿಸ್ತೀವಿ. ಇದು ಅಮ್ಮನವ್ರನ್ನ ಉದ್ಭವ ಮೂರ್ತಿ. ಅಮ್ಮನವರ ಉದ್ಭವ ಮೂರ್ತಿ. ಇದೆಲ್ಲ ನಾವು ದೇವಸ್ಥಾನ ತೆಗಿಬೇಕಾದ್ರೆ, ಅಮ್ಮನವರ ದೇವಸ್ಥಾನ ತೆಗಿಬೇಕಾದ್ರೆ ನೋಡಿ, ಶಿಲಾಶಾಸನ ದೇವಸ್ಥಾನ ತೆಗೆದಾಗ ನಾವು ಅಮ್ಮನವರ ದೇವಾಲಯ ಕಟ್ಟಬೇಕಾದ್ರೆ ಅಮ್ಮನವರಿಗೆ ನಿಧಿ ನಿಕ್ಷೇಪಗಳಿತ್ತು. ಅದರ ನಿಧಿ ನಾವು ಮುಟ್ಲಿಲ್ಲ. ಶಿಲಾಶಾಸನಗಳು ಇದೊಂದು ಬಸವ, ಇಲ್ಲಿ ನಾಗರಕಲ್ಲು, ಇವೆಲ್ಲ ಇಲ್ಲೇ ಸಿಕ್ಕಿದ್ದು. ಅಲ್ಲಿ ಹಿಂದೆ ಒಲೆಯಿಂದ ಅಮ್ಮನವರು ಇದ್ರು ಅಂತ ಹೇಳಿದ್ವಲ್ಲ, ಇದೆಯೇ ಅಮ್ಮನವರು ಬಲಭಾಗದಲ್ಲಿ ಲಿಂಗ ಅದೆ, ಅಂದ್ರೆ ಎಡಭಾಗದಲ್ಲಿ ಅಮ್ಮನವರು. ಇದು ಒಂದು ಚಿಕ್ಕ ಮಗು ರೂಪದಲ್ಲಿ ವಿಗ್ರಹ ಅದೆ. ಇದು ಮೂಲತಃ ವಿಗ್ರಹ ಅಮ್ಮನವರು ಕೂತಿರುವಂತದ್ದು.
ಇದು ಭೂಮಿಯಿಂದ ಬಂದಂತ ವಿಗ್ರಹ. ಇದು ಸ್ವಯಂಭವಾಗಿ ಅದೇನು ನಾವು ಮಾಡಿಸ್ಲಿಲ್ಲ, ಭೂಮಿಯಿಂದ ಸ್ವಯಂಭವಾಗಿ ಎದ್ದಂತ ವಿಗ್ರಹ ಅದು. ಅದು ಬೇರೆ ಗ್ರಾಮದಲ್ಲಿ ಎದ್ದಿತ್ತು ಒಂದು ಭಕ್ತರು ಮನೆಯಲ್ಲಿ. ಅದು ಅಮ್ಮನವರೇ ಆಗಿರೋದ್ರಿಂದ ಅಮ್ಮನವ್ರನ್ನ ಇಲ್ಲಿಗೆ ಇದು ಮಶ್ನಿಕಮ್ಮನವರು ನಮ್ಮ ಮನೆಯಲ್ಲಿ ಎದ್ದವ್ರೆ ಅಂತ ಹೇಳಿ ಪ್ರೀತಿಯಿಂದ ಆ ವಿಗ್ರಹನ ಅಮ್ಮನವರಿಗೆ ಅದ ಕೊಟ್ರು, ಅಭಿಷೇಕ ಮಾಡಿಸಿ. ಅಮ್ಮನವರು ಒಳಗಡೆ ಇರುವಂತದ್ದು 7 ವರ್ಷದ ಒಂದು ಬಾಲ್ಯದ ಒಂದು ಹುಡುಗಿ, ಇಲ್ಲಿ ಮೊಗಸೇರಿ ಕಟ್ಟವಿಲ್ಲ ಅದು, ಆ ಭಾಗದಲ್ಲಿರುವಂತದ್ದು ಉದ್ಭವಲಿಂಗ. ಉದ್ಭವಲಿಂಗ ತಿರ್ಗಾ ಉದ್ಭವದ ಒಂದು ವಿಗ್ರಹ, ಎರಡು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗದ ಮೂಲ. ಅಂದ್ರೆ ಉದ್ಭವಲಿಂಗ ಅಂದ್ರೆ ಒಲೆಯಲ್ಲಿ ಸಿಕ್ಕಿತ್ತಲ್ಲ ಅದು. ಉದ್ಭವಲಿಂಗ ಅಂದ್ರೆ ಎತ್ತಿ ನಾವು ಅದೆಲ್ಲ ಇದು ಮಾಡಿಸಿ, ಇದು ನಮ್ಮ ನರಸಿಂಹ ಇವರು ಅಂತ ಹೇಳಿ ಪುರೋಹಿತರು, ಅವ್ರ ಕೈಲಿ ಇದ ಪ್ರತಿಷ್ಠಾಪನೆ ಮಾಡಿಸ್ತೋ ನಾವು. ಅಂದ್ರೆ ಅವ್ರು ಇರ್ಲಿಲ್ಲ, ಅವರ ಇದು ತಾತನ ಕಾಲದಲ್ಲಿ ಮಾಡಿಸಿದ್ದು. ಅವರು ಮತ್ತೆ ಅವರು ಬಂದ ಮೇಲೆ ಅವ್ರ ಕೈಲಿ ಇಲ್ಲಿ ಹೋಮ ಹವನ ಯಾಗ ಯಜ್ಞಗಳು ಹಲವಾರು ರೀತಿಯಲ್ಲಿ ಇದಾಯ್ತು. ಅದಾದ ಮೇಲೆ ಅಮ್ಮನವರು ಪವಾಡ ಮಾಡು ಕಿರಿಕಂದ್ರು. ದೇಶ ವಿದೇಶದಿಂದ ತಿರ್ಗಾ ಹೊರ ರಾಜ್ಯದಿಂದ ತಮಿಳುನಾಡು, ಕೇರಳ, ಆಂಧ್ರ, ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ಭಕ್ತರು ಪ್ರಾರಂಭ ಆದ್ರು ಇಲ್ಲಿಗೆ. ಅಪಾರವಾದಂತ ಮಂಗಳವಾರ, ಶುಕ್ರವಾರ, ಭಾನುವಾರ 7:30ರಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಪೂಜೆ ನಡೀತದೆ. ಅದಾದ ಮೇಲೆ ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಯಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ಬ್ರಾಹ್ಮಣ ಮುಹೂರ್ತದಿಂದ ರಾತ್ರಿ 10:30ವರೆಗೂ ಕೂಡ ಓಪನ್ ಇರ್ತದೆ. ಅಂದ್ರೆ ತಡೆ ಹೊಡಿಸೋದು, ತಿರ್ಗಾ ಪೂಜೆ ಪುರಸ್ಕಾರಗಳು, ಅಮ್ಮನವರಿಗೆ ಅರ್ಕೆ ಅಡ್ಡೆಗಳು ತೀರಿಸ್ತಾರೆ, ಮುಡ್ಲಕ್ಕಿ ಕೊಡುದು, ತಿರ್ಗಾ ಬಲಿ ಹೊಡಿಸೋದು, ಈ ತರದೆಲ್ಲ ನಡೀತದೆ. ಅದಾದ ಮೇಲೆ ಮತ್ತೆ ಹುಣ್ಣಿಮೆಯಲ್ಲಿ 4 ಗಂಟೆಗೆ ಓಪನ್ ಮಾಡ್ತೀವಿ. ರಾತ್ರಿ 10 ಗಂಟೆವರೆಗೂ ಕೂಡ ಅದೇ ಪೂಜೆ, ತಡೆ ಹೊಡೆದು ವೆಹಿಕಲ್ ಪೂಜೆ, ಈ ರೀತಿ ಇತ್ಯಾದಿ ಪೂಜೆಗಳು ನಡೀತದೆ. ಹೀಗಾಗಿ ಮಕ್ಕಳು ಇರುವಂತವ್ರು ಇಲ್ಲಿ ಬಂದು ಯಾವ ರೀತಿ ಅರಕೆ ರೂಪದಲ್ಲಿ ಅಮ್ಮನವರಿಗೆ, ಮಕ್ಕಳು ಇಲ್ದೇ ಇರುವಂತವ್ರು ಅಮ್ಮನವರ ಪ್ರಸಾದ ಕೇಳ್ತಾರೆ. ಅಂದ್ರೆ ಪ್ರಸಾದ, ಅಮ್ಮನವ್ರ ಪ್ರಸಾದ ಕೊಡ್ತಾರೆ, ಇಲ್ಲ ಹೇಳಿಕೆ ಕೇಳ್ತಾರೆ. ಹೇಳಿಕೆ ಕೇಳುವಾಗ್ಲಿ ಆಗ್ಲಿ, ಪ್ರಸಾದ ಕೊಡುವಾಗ್ಲಿ ಆಗ್ಲಿ, ಅಮ್ಮನವರಿಂದ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ ಉಪವಾಸ. ಅಂದ್ರೆ ಅಮ್ಮನವರಿಗೆ ನೇಮವಾಗಿ ನೇಮನಿಷ್ಠೆಯಿಂದ ಗುರುವಾರ, ವಾರ ಒಪ್ಪತ್ತು. ಅಂದ್ರೆ ಅಮ್ಮನವರು ಗುರುವಾರ ಹುಟ್ಟದಿಂದ ನಾವಿಲ್ಲಿ ಗುರುವಾರನೇ ಜಾಸ್ತಿ ಆಚರಿಸೋದು. ಆದ್ರೆ ಶುಕ್ರವಾರ ದಿನ ಪ್ರಸಾದ ಕೊಡ್ತೀವಿ. ಶುಕ್ರವಾರ ಪ್ರಸಾದ ಕೊಡಬೇಕಾದ್ರೆ ಯಾಲಕ್ಕಿ ಬಾಳೆಹಣ್ಣು ಪ್ರಸಾದ, ಅರ್ಚನೆ ಕುಂಕುಮದ ಪ್ರಸಾದ, ಇದೇ ನಾವು ಪ್ರಸಾದ ಕೊಡುದು. ಮದುವೆಯಾಗಿ 25 ವರ್ಷದವರೆಗೂ ಕೂಡ ಮಕ್ಕಳಾಗವೆ, ತಿರ್ಗಾ 10 ವರ್ಷದವರೆಗೂ ಮಕ್ಕಳಾಗವೆ, 1 ವರ್ಷದಿಂದ ಹಿಡಿದು 35 ವರ್ಷದವರೆಗೂ ಕೂಡ ಮಕ್ಕಳಾಗವೆ. ಇಲ್ಲಿ ಸಂತಾನ ಕೊಟ್ಟವರ ಅಮ್ಮನವರು. ತಿರ್ಗಾ ಮನೆ ವಿಚಾರ, ಯಾಜ್ಯ ವಿಚಾರ, ತಿರ್ಗಾ ಕಲಹ, ತಿರ್ಗಾ ಮಕ್ಕಳು ಏನಾದ್ರೂ ದುಶ್ಚಟ ದುರ್ಬುದ್ಧಿ ಕಲ್ತಿದ್ರೆ ಅಂತ್ಯ ವಿಚಾರ, ತಿರ್ಗಾ ಮದುವೆ ವಿಚಾರ, ಈ ರೀತಿ ಹಲವಾರು ವಿಚಾರನ ಅಮ್ಮನವರು ಮಾನವನ ಅಡಿಯಿಂದ ಮುಡಿವರೆಗೂ ಕೂಡ ಇರುವಂತ ಕೆಲಸ ಕಾರ್ಯಗಳನ್ನ ಅಮ್ಮನವರು ಸದಕಾಲದಿಂದನೂ ನಮ್ಮ ತಲೆ ಬಂದ ಮೇಲೆ, ಇದು 13 ತಲೆಮಾರಿಂದನೂ ಕೂಡ ಪಿರಿಯಾಪಟ್ಟಣದಿಂದ ಅಮ್ಮನವರು ಸ್ವಯಂಭವಾಗಿ ಬಂದದ್ದು. ಅದರಿಂದ ಈ ಅಮ್ಮನವ್ರನ್ನ ತಲತಲಾಂತರದಿಂದನೂ ಕೂಡ ಪೂಜೆ ಮಾಡಕಂದಿ ನಮ್ಮ ಮೋಳೆದೊಡ್ಡಿ ಗ್ರಾಮದವ್ರು ಬತ್ತೇನೆ ಅವರೇ. ಇದು ಮೋಳೆದೊಡ್ಡಿ ಅಂತ ಇರ್ಲಿಲ್ಲ, ಒಬ್ಬಳಾಪುರಿ ಪಟ್ಟಣ ಅಂತ ಇತ್ತು. ಜಗದೇಕ ರಾಜ ಅರಸು ಅಂತ ಹೇಳಿ ಆಳ್ವಿಕೆ ಮಾಡಿದ್ರು. ಆ ಅರಮನೆ ನಿಮಗೆ ಸಿಕ್ಕಬೇಕಂದ್ರೆ ಗುರುತಿಲ್ಲ, ಯಾಕಂದ್ರೆ ಮುಳುಗಡೆ ಆಗದೆ. ಹೊಂಗನೂರು ಕೆರೆ 666 ಎಕರೆ ಇರುದು ಇವತ್ತು. ಹೊಂಗನೂರು ಕೆರೆ ಅಂತ ಹೇಳ್ತಾರೆ, ಹೊಂಗನೂರು ಕೆರೆ ಅಲ್ಲ ಅದು. ಒಬ್ಬಳಾಪುರಿ ಪಟ್ಟಣದ ಅರಸು ಇದ್ದಂತ ಮಹಾರಾಜನ ಅರಮನೆ, ವನ. ಆಮೇಲೆ ತಿರ್ಗಾ ಅಲ್ಲಿಂದ ಬಂದು 18 ಜಾತಿ ಜನಾಂಗ ಇತ್ತು. ಅದು ಭೂಕಂಪ ಆಗೋಯ್ತು ಒಂದು ರಾತ್ರಿ. ಭೂಕಂಪ ಆದ ಮೇಲೆ ಇನ್ನು ಉಳಿದಂತ ಜನಾಂಗ ಒಂದಷ್ಟೋ ಇಷ್ಟು ಉಳಿದಿದ್ರು. ಅಮ್ಮನವ್ರ ದೇವಾಲಯ ಉಳಿದಿತ್ತು. ಆ ದೇವಾಲಯದ ಪಕ್ಕದಲ್ಲಿ ಇದ್ದಂತ ಜನ ಉಳ್ಕೊಂಡಿದ್ರಲ್ಲ, ಆ ಜನ ಏನ್ ಮಾಡಿದ್ರು, ಇದು ಯಾವಾಗ ಕೊಪ್ಪಳಪುರಿ ಪಟ್ಟಣದ ಒಂದು ಅರಸು ಮುಳುಗಡೆಯಾಗಿ ಮಹಾರಾಜನ ಅರಮನೆ, ತಿರ್ಗಾ ರಾಜ ಹೊಂಟೋದ್ನೋ, ಇದು ಅಳಮರಿಸ್ತಾ ಬಂದ್ಬಿಡ್ತು. ಗ್ರಾಮ ಅಂದ್ರೆ ಊರು, ಪಟ್ಟಣ ಅಳಮರಿಸ್ತಾ ಬಂದ ಮೇಲೆ ಆಗ ಏನ್ ಮಾಡಿದ್ರು, ಈ ಮಡಕೆ ಕುಡಿಕೆಗೆ ಕಾಳು ಹಾಕಿ ಕಡ್ಡಿ ಹಾಕಿ ಆಗಿನ ಕಾಲದಲ್ಲಿ ಮಡಗ್ತಿದ್ರಲ್ಲ, ಅದಕ್ಕೆ ಅದು ಆ ಊರಿನೊಳಗಡೆ ಮೊಳಕೆ ಕಡ್ದು ಬಿಡೋದು. 24 ಅವರು ಮಳೆ ಇತ್ತು ಆಗಿನ ಕಾಲದಲ್ಲಿ. ಇದು ಕೊಡಗುಗಿಂತಲೂ ಹೆಚ್ಚು ಮಳೆ. ಅದರಿಂದ ಈ ಶೀತಾಂಶ ಜಾಸ್ತಿ ಇರೋದ್ರಿಂದ ಮೊಳಕೆ ಕಡಿದು ಬಿಡೋದಂತೆ. ಆ ಮೊಳಕೆ ಕಡಿತಾ ಇರೋದ್ರಿಂದ ಇವ್ರು ಏನ್ ಮಾಡಿದ್ರು, ದೊಡ್ಡಿ ಒಳಗಡೆ ಮೊಳಕೆ ಕಡಿತಾ ಇದೆ ಅಂತ ಹೇಳಿ ಮೊಳಕೆ ದೊಡ್ಡಿ ಅಂತ ಕಟ್ಟಿದ್ರು.
ಮೊಳಕೆ ದೊಡ್ಡಿ ಹೋಗಿ ಆಗ ಹಳೆ ಗ್ರಾಮದಿಂದ ಹೊಸ ಗ್ರಾಮ ಈ ಮೊಳೆದೊಡ್ಡಿ ಗ್ರಾಮ ಯಾವ ರೀತಿಯಾಗಿ ಉತ್ಪನ್ನ ಆಯ್ತು ಅಂದ್ರೆ ಇಲ್ಲಿ ಜನಸಂಖ್ಯೆ ಇರ್ಲಿಲ್ಲ, ಯಾವುದು ಜನಸಂಖ್ಯೆ ಇರ್ಲಿಲ್ಲ, ಕಾಡು ಮೇಡು ತರ ಇತ್ತು ಊರು ಗ್ರಾಮ. ಇಲ್ಲಿಗೆ ಸೋಲೆ ಬಂದವರೇ, ಯಾರು ಸೋಲೆ ಬಂದವರೇ ಅಂದ್ರೆ ತಲಕಾಡಿಂದ ಸೋಲೆ ಬಂದು ಈ ಗ್ರಾಮದಲ್ಲಿ ನೆಲೆಸ್ಕಂದಿ ಇದು ಉತ್ಪನ್ನ ಆಗಿ ಇದು ದೊಡ್ಡ ಗ್ರಾಮ ಆಗಿ ನಿಂತದೆ. ಇಲ್ಲಿ ಬರೀ ಗಂಗೆ ಮತಸ್ಥರೇ ಇರುವುದು, ಅಂದ್ರೆ ಬೆಸ್ತರು. ನಾವು ಗಂಗೆ ಮತಸ್ಥರು ಅಂತೀವಿ, ಬೆಸ್ತ ಜನಾಂಗನೇ ಇರುವುದು ಇಲ್ಲಿ. ಅಮ್ಮನವರು ಬೆಸ್ತರಿಗೆ ಜಾಸ್ತಿ ಅತಿ ಒಲದಿರುವುದು. ಮಹಾತಾಯಿ ಅವರೇ ಪೂಜಾರರು, ಎಲ್ಲಾರು ಇಲ್ಲಿ ಗಂಗೆ ಮತಸ್ಥರೇ. ನಾವೇ ಮೊಳೆದೊಡ್ಡಿಲಿ ಇಡೀ ಗ್ರಾಮನೇ ಮೊಳೆದೊಡ್ಡಿಲಿ ಗಂಗೆ ಮತಸ್ಥರು. ಅಮ್ಮನವರು ಬಂದ ಮೇಲೆ ಗ್ರಾಮನು ಇಂಪ್ರೂವ್ಮೆಂಟ್ ಆಯ್ತು. ಅಮ್ಮನವರು ಹಂತವಾಗಿ ಈ ಸ್ಥಾನದಲ್ಲಿ ಇದ್ದವರು. ಆಗ ಅಮ್ಮನವರು ಯಾವ ರೀತಿ ಅಪ್ಪಣೆ ಕೊಟ್ರು ಅಂದ್ರೆ, ನಮಗೆ ದೇವಾಲಯನ ನೀನು ಕಟ್ಟು ತಾಕತ್ತದೆ ನೀ ಕಟ್ಟಿಸಪ್ಪ ಅಂದಾಗ ಕಲ್ಲಿನ ದೇವಸ್ಥಾನನ ನನ್ನ ಒಂದು ಬಾಲ್ಯದಲ್ಲಿ ಅಮ್ಮನವರು ಎಷ್ಟು ಬಾಲ್ಯ ಅಂತ ಅಂದ್ರೆ 14 ವರ್ಷ. ಆ ಟೈಮಲ್ಲಿ ನಾವು ಪಿರಿಯಾಪಟ್ಟಣಕ್ಕೆ ಹೋಗಿದಾಗ ಸೀತಾರಾಮ್ ಅಂತ ಇದ್ರು ಅವರು, ನಾಗರಾಜನ್. ಅವರು ನಮಗೆ ಒಬ್ಬ ತಾತನ್ನ ಕರ್ಕೊಂಡು ಹೋಗಿದ್ದ ಜೊತೆಲಿ. ಕರ್ಕೊ ಹೋಗ್ಬೇಕಾದ್ರೆ ಅವರಿಗೆ ಪ್ರಸಾದ ಕೊಡ್ಲಿಲ್ಲ, ದೇವಸ್ಥಾನ ಉರುಳಿಸಕ್ಕೆ ಪ್ರಸಾದ ಕೊಡ್ಲಿಲ್ಲ. ಆ ಟೈಮಲ್ಲಿ ಏನಾಯ್ತು, ನಾನು ಆಚೆ ಕಡೆ ಇದ್ದೆ. ಆ ಟೈಮಲ್ಲಿ ಅವರು ಕರ್ದಿ ಬಾಪ ಇಲ್ಲಿ ನೀನೇ ಕುಂತ್ಕೊ ಅಂತ ಹೇಳಿ, ಆಗ ಕುತ್ಕೊಂಡ ಇಟ್ಕೊ ಅಮ್ಮನವರು ಪ್ರಸಾದನ ನಮಗೆ ಒಂದು ಗೋಲಿ ರೂಪದಲ್ಲಿ ಹೊಡೆದ್ರು. ಒಂದು ಸುಮಾರು ಇಲ್ಲ ಅಂತಂದ್ರೆ ಒಂದು 50-100 ಮೀಟರ್ ದೂರ, 100 ಮೀಟರ್ ದೂರಕ್ಕೆ ನಮಗೆ ಪ್ರಸಾದನ ಹೊಡೆದ್ರು ತೊಡೆಮೇಕೆ, ಅಂದ್ರೆ ಚೆಂಡು ಹೂವನ್ನ. ಆಗ ಅವ್ರು ಹೇಳಿದ್ರು, ಕಲ್ಲುನ್ ಮಾಳಿಗೆ ದೇವಸ್ಥಾನ ನೀನು ಕಟ್ತೀಯಪ್ಪ, ಹೋಗು ನೀನ್ ಇದ್ ಮಾಡ್ಬೇಡ ಅಂತ ಹೇಳಿದ್ರು. ಅವಾಗ ನಮ್ಗೆ ಊಟಕ್ಕೂ ಕೂಡ ಗತಿಗ್ಲಿಲ್ಲ, ಆ ಸ್ಥಾನದಲ್ಲಿ ಇದ್ದು. ಬಾಲ್ಯದಿಂದ ನಾನು ಕನ್ಸ್ಕೊಂಡಂತ ದೇವಸ್ಥಾನ ಇವತ್ತು ಜೀವಂತವಾಗಿ ನಿಂತದೆ ಅಂದ್ರೆ ರಾಜಕೀಯದವರು ಹಣ ಇಲ್ಲ ಅಥವಾ ಶ್ರೀಮಂತರು ಹಣ ಇಲ್ಲ. ಇಲ್ಲಿ ಬಂದಂತ ಭಕ್ತಾದಿಗಳಿಂದ 10 ಪೈಸೆ 20 ಪೈಸೆ ಕಾಲದಿಂದನೂ ಕೂಡ ನಾವು ಪೂಜೆ ಮಾಡ್ತಾ ಇರೋದು. 8 ಆಣಿ 4 ಆಣಿ 1 ರೂಪಾಯಿ 10 ರೂಪಾಯಿ 20 ರೂಪಾಯಿ ಆ ಕಾಲದಲ್ಲೇ ಅದನ್ನ ಜೋಡಿಸಿ ಇವತ್ತು ದೇವಸ್ಥಾನ ಆಗಿರೋದು. ಆ ಹೊಸ ದೇವಸ್ಥಾನ ಕಲ್ಲಿನ ದೇವಸ್ಥಾನ. ಅಮ್ಮನವರು ಇಲ್ಲಿ ಎಲ್ಲಾ ಭಕ್ತರಿಗೂ ಕೂಡ ಅವರ ಭಕ್ತಿ, ಆ ತಾಯಿ ಶಕ್ತಿ. ಇಲ್ಲಿ ಬೇರೆ ಯಂತ್ರ ಮಂತ್ರ ತಂತ್ರ ಏನೂ ಇಲ್ಲ. ಆಮೇಲೆ ಇನ್ನೊಂದು, ಒಬ್ಬ ಬಸವಪ್ಪ ಅವ್ರಿಗೆ ಹಿಂಸೆ ಮಾಡಿಸ್ತಿತ್ತಲ್ಲ, ಅವ್ನು ಏನ್ ತಪ್ಪು ಮಾಡಿದ ಅಂತ. ಅಮ್ಮನವ್ರ ಬಸವಪ್ಪನ ನಾವು ಬಿಟ್ಟಾಗ ಚಿಕ್ಕನ್ಸಕರೆ ಬಸವಪ್ಪ ಒಂದೇ ಇದ್ದದ್ದು. ಕಾರಕಳ್ಳಿ ಬಸವಪ್ಪ ಇತ್ತು ಫಸ್ಟ್, ಚಿಕ್ಕನ್ಸಕರೆ ಬಸವಪ್ಪ ಬತ್ತು. ಆಮೇಲೆ ಅನಂತರವಾಗಿ ನಾವು ಬಸವಪ್ಪನ ಇಲ್ಲಿ ಯಾರೋ ಭಕ್ತರು ಬಸವಪ್ಪ ಬೇಕು, ಬಸವಪ್ಪ ಇರ್ಲಿ ಅಂತ ಹೇಳಿ ಒಂದು 35 ವರ್ಷದ ಹಿಂದೆ ಇಲ್ಲಿಗೆ ನಮಗೆ ಬಸವಪ್ಪನ ದಾನವಾಗಿ ಕೊಟ್ಟಿದ್ರು. ಆ ದಾನವಾಗಿ ಕೊಟ್ಟಿದ್ದು ಬಸವಪ್ಪ ಏನಾಗೋಯ್ತು, ಒಂದ್ ಸ್ವಲ್ಪ ನಾವು ಅದಕ್ಕೆ ಅನುಭವ ಇಲ್ಲ ನಮಗೆ, ಅದಕ್ಕೆ ಮುದ್ರಿಕೆ ಹಾಕಿಸ್ಬೇಕಾಗಿತ್ತಂತೆ, ಅವೆಲ್ಲ ಮಾಡಕ್ಕಾಗ್ಲಿಲ್ಲ. ಆ ಬಸವಪ್ಪ ಒಂದ್ ಸ್ವಲ್ಪ ಮುಂಗೋಪ ಅತಿ ಆಗುತ್ತಿಂದ ನಾವೇನ್ ಮಾಡೋದು, ಮಲೆಮಹದೇಶ್ವರ ಬೆಟ್ಟಕ್ಕೆ ಕೊಂಬುಡಿಕೆಗೆ ದಾನವಾಗಿ ಕೊಟ್ಬಿಟ್ಟೋದ. ಕೊಂಬುಡಿಕೆಗೆ ದಾನವಾಗಿ ಕೊಟ್ಟ ಮೇಲೆ ಮತ್ತೆ ಬಸವಪ್ಪನ ಇಲ್ಲಿಗೆ ಇದೇ ಚಿಕ್ಕನ್ಸಕರೆ ಚಿಕ್ಕನ್ಸಕರೆ ಭೈರವೇಶ್ವರ ಮೈದುಂಬಿ, ಯಾರೋ ಚಿಕ್ಕನ್ಸಕರೆಯಿಂದ ಒಂದು ಹುಡುಗ ಬಂದಿದ. ಆ ಹುಡುಗನ ಮೇಲೆ ಮೈದುಂಬಿ ಈ ದಿಕ್ಕಿಲ್ ಬಸವಪ್ಪ ಒಂದು ಬಸವನ್ನ ನೀವು ನಂದಿನ ತಗೊಂಬಂದು ಈ ಕ್ಷೇತ್ರ ಕಟ್ಬೇಕಪ್ಪ ಅಂತ ಹೇಳಿದ್ರು. ನಾವು ಆ ರೀತಿ ಕಟ್ಟಕ್ಕಾಗುದಿಲ್ಲ, ಯಾಕೆ ಅಂತ ಅಂದ್ರೆ ಇವೆಲ್ಲ ಈಗಿನ ಕಾಲದಲ್ಲೆಲ್ಲ ನೋಡ್ತಾವಿಲ್ಲ, ಎಲ್ಲ ಕಲಿಕೆ ರೂಪ ಅಂತ ಹೇಳಿ ನಾವು ಕಟ್ಟುದಿಲ್ಲ ಅಂತ. ಇಲ್ಲ, ನೀವು ಕಟ್ಟದೇ ಇದ್ರು ಕೂಡ ಆ ಜಗನ್ಮಾತೆನೆ ಸ್ವಯಂಭವಾಗಿ ಅವರೇ ಕರ್ಕತಾರೆ ಎಂದ್ರು. ಆಗ ನಾವು ಈ ಮುತ್ತತ್ತಿ ಹತ್ರ ಒಂದು ಊರದೆ ಯಾವ್ದು ಹೊಸದೊಡ್ಡಿಲಿ ಒಂದೇ ಕರ ಹಾಕಿತ್ತು. ಆ ಹೊಸದೊಡ್ಡಿಯಿಂದ ಆ ಕರನ ನಾವು ತಂದಾಗ 2 ತಿಂಗಳು ಕರ. ಆ ಕರನ ತಂದು 2 ತಿಂಗಳು ಕರ ಆದ ಮೇಲೆ 3ನೇ ದಿನಕ್ಕೆ ಇಲ್ಲಿ ಕಟ್ಟದೋ ಅಷ್ಟೇ. 3ನೇ ದಿನಕ್ಕೆ ಆ ಬಸವಪ್ಪ ಭಕ್ತರಿಗೆ ಪಾದ ಕೊಡುದು, ಮಕ್ಕಳನ್ನ ಇದು ಮಾಡಿಸೋದು. 3 ತಿಂಗಳಿಗೆ 2 ತಿಂಗಳು ಕರ 3ನೇ ದಿನದಲ್ಲಿ ಪವನ ಮಾಡಕ್ಕೆ ಆಗಿನಿಂದ ನಾವೇನ್ ಮಾಡೋದು, ಅದನ್ನ ಪೂಜೆ ಪುನಸ್ಕಾರ ಮಾಡಿ ಆಗ ಮುದ್ರಕ್ಕೆ ಹಾಕಿಸ್ಬೇಕು ಅಂದ್ರು. ಇಲ್ಲಿಗೆ ಮುದ್ರಕ್ಕೆ ಇಲ್ಲ, ಯಾಕೆಂದ್ರೆ ಅಮ್ಮನವ್ರಿಗೆ ಭೈರವೇಶ್ವರ ಲಿಂಗದೇವ್ರಿಗೆ ಮಾತ್ರ ಮುದ್ರಕ್ಕೆ ಇರೋದು. ಆದ್ರೆ ಇಲ್ಲಿಗೆ ಹಾಕಿ ಲಿಂಗದೇವ್ರಿಗೆ ಮುದ್ರಕ್ಕೆ ಬಸವಪ್ಪನವ್ರಿಗೆ ಅಂದ್ರೆ ನಿಮಗೆ ನಾನೊಂದು ತೋರಿಸ್ತೀನಿ, ಅದ ಫೋಟೋ ಹಾಕಿ. ಅಮ್ಮನವರು ಶಿವಶಕ್ತಿ ಸ್ವರೂಪಿಣಿ ಹಿಂದೆ ಇರುವಂತವಳು. ಆ ಶಿವಶಕ್ತಿ ಸ್ವರೂಪಿಣಿಗೆ ಒಂದು ಕಾರಣ ಏನಂದ್ರೆ, ಭೂಮಿಯಿಂದನೇ ಎದ್ದಂತ ವಿಗ್ರಹ ಮೂರ್ತಿ ನೋಡಿ. ಇಲ್ಲಿ ಲಿಂಗ ಕಟ್ಟವಳಮ್ಮ, ಒಳಗಡೆ ಬನ್ನಿ, ಬರಬಹುದು ಬನ್ನಿ. ಲಿಂಗ ಕಟ್ಟವರ ಅಮ್ಮ ಇಲ್ಲಿ ನೋಡಿ, ಲಿಂಗ ಅದೇ ತಲೆ ಮೇಲೆ
ಹಿಡೀರಿ ಭೂಮಿಯಿಂದ ಎದ್ದಂತದ್ದು ಅಂದ್ರೆ ಸ್ವಯಂಭ ಮೂರ್ತಿ, ಇದು ಜೀವಂತ ಮೂರ್ತಿ. ಇದನ್ನ ನಾವು ಪೂಜೆಗೆ 9 ಕಳಸದ ಪೂಜೆ ಕಟ್ಟಿದ್ರೆ 50 ರಿಂದ 60 ಜನ ಹಿಡಿಬೇಕು. ಒಬ್ರು ಇಬ್ರು ಹಿಡಿಕ್ ಆಗುದಿಲ್ಲ ಇದ. ಇದು ಲಿಂಗ ಕಟ್ಟಿರೋದು. ಈ ವಿಧಾನದಲ್ಲಿ ನಾವೇನು ಮಾಡುದು, ಅಮ್ಮನವರಿಗೆ ಕೆಳಗಡೆ ಅಗ್ನಿಪೀಠ, ಅಮ್ಮನವರು ಉರಿಮೆಸಣಿ ಎನ್ನುವಂತ ನಾಮಾಂಕಿತ ಇರೋದ್ರಿಂದ ರಾಜ ಮಹಾರಾಜರ ಕಾಲದ ದೇವತೆ ಆಗಿರೋದ್ರಿಂದ ಶಿವಶಕ್ತಿ ಸ್ವರೂಪೇಣ ನಾವೇನು ಮಾಡುದು, ಉದ್ಭವ ಮಾಡಬೇಕು ಅಂತ ಹೇಳಿ ತನ್ನ ಸ್ವಯಂಭುವಾಗಿ ಅಮ್ಮನವ್ರನ್ನ ನಾವು ಅಲ್ಲಿ ಎಲ್ಲಿ ಇದರಲ್ಲಿ ಮಹಾಬಲಿಪುರಂ ಅಮ್ಮನವ್ರನ್ನ ನಾವು ಮಾಡಕ್ ಹಾಕ್ತವ್. ಅಮ್ಮನವ್ರು ಮಾಡಕ್ ಹಾಕಿದಾಗ ನೀವು ನೆಂಬಿರ ಬಿಟ್ಟೇನೋ, ಅಮ್ಮನವ್ರು ಮಾಡಕ್ ಹಾಕುದ್ ದಿನನೂ ಮಳೆ. ಅಮ್ಮನವ್ರಿಗೆ ನಾವು ಪಾಯ ತೆಗೆದಿ ಅದನ್ನ ದೇವಾಲಯನ ಜೀರ್ಣೋದ್ಧಾರ ಮಾಡುವಾಗಲೂ ಕೂಡ ಮಳೆ. ನಮಗೆ ಒಂದನಿ ನೀರ್ನ ದೇವಸ್ಥಾನಕ್ಕೆ ಬೇರೆ ಜಾಗದಿಂದ ತರಲಿಲ್ಲ, ಅದೇ ಜಲದಿಂದ ನಾವು ದೇವಸ್ಥಾನ ನಿರ್ಮಾಣ ಮಾಡಿರುದು. ಅಲ್ಲಿಂದನೇ ಅದೇ ಜಲದಿಂದನೇ ನಿರ್ಮಾಣ ಮಾಡಿರುವಂತದ್ದು. ಆ ಕಾಲಕ್ರಮೇಣದಂತೆ ಆ ದೇವಸ್ಥಾನನ ಅಮ್ಮ ಕನಸಕ್ಕೆ ಹೋಗಿ, ಶಿಲ್ಪಿಗಾರರ ಒಂದು ಕನಸಕ್ಕೆ ಹೋಗಿ ಅವ್ರ ಜೊತೆಲೆ ಮಾತನಾಡಿ ಅವ್ರ ಕೆಲಸನ ಅವರೇ ನಿರ್ಮಾಣ ಮಾಡ್ಕೊಂಡಿರೋದು ಹೊರತು ಇನ್ನು ಬೇರೆಯವ್ರು ಮಾಡ್ಲಿಲ್ಲ. ಆದ್ರೆ ಇನ್ನೊಂದು ಇಲ್ಲಿ ಪವಾಡ ನಡೀತು ಅಂತ ಅಂದ್ರೆ, ಅಮ್ಮನವ್ರು ಜೀವಂತವಾಗಿ ಬಂದು ಕಲ್ಲನ್ನ, ದೇವಮೂಲೆ ಕಲ್ಲನ್ನ ಕೂರ್ಸವ್ರೆ. ಯಾವ ರೀತಿ ಅಂದ್ರೆ ಜೀವಂತವಾಗಿ ಬಂದಿ ಅಂದ್ರೆ, ಅಮ್ಮನವರು ಸ್ವಯಂಭವಾಗಿ ಅಮ್ಮನವರೇ ಕೂಡ ಇಲ್ಲಿ ಪ್ರಸಾದ ಕೊಟ್ರು. ನಾನು ಜೀವಂತವಾಗಿ ಅಲ್ಲಿ ಬಂದು ಒಂದು ತೋರಿಸ್ತೀನಿ, ಯಾವುದೇ ಒಂದು ಗುರು ಅಥವಾ ಇನ್ನೊಬ್ರು ಬಂದು, ಯಾವುದೋ ಸಾಧು ಸಂತರು ಬಂದು ದೇವಮೂಲೆ ಕಲ್ಲನ್ನ ನೀವು ಕೂರಿಸುವಂತದ್ದಲ್ಲ, ನಾನೇ ಬಂದು ಸ್ವಯಂಭವಾಗಿ ಕೂರಿಸ್ತೀನಿ ಅಂದೆ. ನಾನು ನಿಂತು ನೋಡ್ತೀನಿ ಅಂದಾಗ 300 ಜನ ಅಲ್ಲಿ ಕಲ್ಲು ಕೂರಿಸುವಾಗಿದ್ರು. ಆ 300 ಭಕ್ತರು, ಆ ಭಕ್ತಾದಿಗಳ ಎಡೆಯಲ್ಲಿ ಸರ್ಪ ಬಂದು ಕಲ್ಲನ್ನ ಕೂರಿಸುದು. ಇದಕ್ಕೆ ಹಿಂದೆ ದೇವಸ್ಥಾನ ಅದೆಲ್ಲ ಅದ್ಭುತ. ಸರ್ಪನೆ ಬಂದಿ ಸೆಡೆ ಎತ್ತಿ ಆ ಭಾಗಕ್ಕೆ ಈ ಭಾಗಕ್ಕೆ ಯಾವುದು ಲೆವೆಲ್ ಇದ್ದದೋ ಅದನ್ನ ನಾಲಿಗೆಯಿಂದಲೇ ಕತ್ತಿಂದನೇ ತೋರಿಸಿ ಆ ಕಲ್ಲನ್ನ ಕೂರಿಸ್ಬಿಟ್ಟದ್ದೇ ತನ್ನಷ್ಟಕ್ಕೆ ತಾನೇ ಮಾಯವಾದದ್ದು. ಇವತ್ತುವರೆಗೂ ಕೂಡ ಅದೊಂದು ಪವಾಡ. ಇನ್ನೊಂದು ಪವಾಡ ಏನಪ್ಪಾ ಅಂತ ಅಂದ್ರೆ, ಇವತ್ತಿಗೂ ಕೂಡ ಅಮ್ಮನವರ ಹತ್ರ ಹಲವಾರು ಸ್ವಾಮಿಗಳು, ಅಂದ್ರೆ ನಮ್ಮ ಈ ಮೊಗಳ್ಳಿಯಲ್ಲಿ ಇದ್ದಂತವರು ನೀಲಪ್ಪನವರು, ಅವರು ಅಂತ್ಯ ಆಗ್ಬಿಟ್ರು. ಅವರೊಬ್ರು ತಪಸ್ ಮಾಡದಂತವರು. ಆಮೇಲೆ ತಿರ್ಗಾ ಚಿಕ್ಕಣ್ಣ ಸ್ವಾಮಿಗಳು, ಅಲ್ಲಿಂದ ಬಂದು ಇಲ್ಲಿ ನಮ್ಮ ಅಂದಾನಿ ಸ್ವಾಮಿಗಳು ಅಂತ ಇದ್ರು, ಅವರು ಕೂಡ ಮಾಡವ್ರೆ. ಆಮೇಲೆ ತಿರ್ಗಾ ಶಂಕರಪ್ಪನವರು ಮಾತ್ರ ಇನ್ನು ಜೀವಂತವಾಗವ್ರೆ ಅಂತ ಹೇಳ್ತಾರೆ ಶತಮಾನದಿಂದಲೇ. ಅವರು ಇಲ್ಲಿಗೆ ಅಮ್ಮನವ್ರಿಗೆ ನೆಂಟು. ಯಾವ ರೀತಿ ಅಂದ್ರೆ ಪ್ರತಿದಿನನೂ ಕೂಡ ಒಲಿ ಮೇಲೆ ಕುಂತಿ ಅಮ್ಮನವ್ರನ್ನ ಪ್ರದಕ್ಷಿಣೆ ಆಗ್ತಾರೆ. ಪ್ರತಿದಿನ ಮಧ್ಯರಾತ್ರಿಗೆ ಬಂದು ಅದನ್ನು ಇವತ್ತುವರೆಗೂ ಕೂಡ ಅದೊಂದು ಸತ್ಯಲ್ಲಿ ನಡ್ಕಬತ್ತ. ನೀವು ನೋಡಿದ್ರಿ ಅದೆಲ್ಲ ನೋಡಬೇಕು. ಬಸವಪ್ಪ ಒಬ್ಬನಿಗೆ ಹಿಂಸೆ ಕೊಡ್ತಾ ಇತ್ತು, ತೊಂದರೆ ಕೊಡ್ತಾ ಇತ್ತು. ಬಸವಪ್ಪ ಇಲ್ಲಿ ಅದಾದ ಮೇಲೆ ಬಸವಪ್ಪನ ಹಂತವಾಗಿ ಪವಾಡ ಸಂತಾನ ಆಗಿರ್ಬೋದು, ಅಥವಾ ಇಲ್ಲಿ ದುಷ್ಟ ಚಟಗಳಿಗೆ ಅದು ದುಷ್ಟ ಬುದ್ಧಿ ಏನು ಅಂತ ಅಂದ್ರೆ ಸಿಗರೇಟ್ ಸೇದ್ರು ಕೂಡ ಬಿಡಿಸ್ತಾರೆ. ಆಮೇಲೆ ತಿರ್ಗಾ ಯಾರಾದ್ರೂ ಡ್ರಿಂಕ್ಸ್ ಮಾಡ್ತೀನಿ ಅಂತ ಅಂದ್ರೆ ಆ ಡ್ರಿಂಕ್ಸ್ ಏನಾದ್ರು ಇದ್ರೆ ಅವ್ರ ತಾಯಿ ಕಣ್ಣೀರ್ ಹಾಕ್ಬಿಟ್ರೆ ಅವ್ರಿಗೆ ಬಿಡಿಸ್ತಾರೆ. ಆಮೇಲೆ ತಿರ್ಗಾ ವೈಯಕ್ತಿಕ ವಿಚಾರಗಳು ಕೆಟ್ಟಿದ್ರೆ ಅದನ್ನ ಬಿಡಿಸ್ತಾರೆ. ಯಾವ್ದಾದ್ರೂ ಸ್ತ್ರೀ ಸವಾಸ ಅಂದ್ರೆ ಬೇರೆ ಹೆಣ್ಣಿನ ಸವಾಸ ಇದ್ರೆ ಬಿಡಿಸ್ತಾರೆ. ಅದಾದ ಮೇಲೆ ಇಲ್ಲಿ ದುಷ್ಟ ಚಟಗಳು ಕುಡಿಯಲು ಯಾರಾದ್ರೂ ಅಥವಾ ಮಕ್ಕಳು ಕೆಟ್ಟೋಗಿದ್ರೆ ಅವ್ರನ್ನ ಎಲ್ಲಾರು ಕೂಡ ಸರಿದಾರಿಗೆ ತರುವಂತದ್ದು. ಆ ಹುಡುಗನಿಗೆ ಒಂದ್ ಸ್ವಲ್ಪ ಹೆಣ್ಣಿನ ಚಟ, ತಿರ್ಗಾ ಇದಿಲ್ಲ, ಜ್ಞಾನ ಮಟ್ಟ ಇಲ್ಲ, ಕೆಲಸ ಕಾರ್ಯಗಳು ಕುಡಿತಾ ಇಲ್ಲ, ಅದರಿಂದ ತಿರ್ಗಿ ಇಸ್ವಿಂಟ್ ಆಡಿದ್ರೆ ಈ ತರದೆಲ್ಲ ದುಷ್ಟ ಚಟಗೆ ಆ ಬಸವಪ್ಪ ದೊಡ್ಡ ಪವಾಡ. ಈಗ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಅರ್ಚಕರನ್ನ ನೇಮಕ ಮಾಡ್ಕೊಡ್ತಾರೆ. ಈಗಲೂ ಈಗ ಅಲ್ಲಿ ಬರ್ಸದೆ ನೋಡಿ, ದೇವರು ಬರ್ಸ್ತದೆ. ಆಮೇಲೆ ತಿರ್ಗಾ ಇದೆಲ್ಲ ಅಲ್ಲಲ್ಲೇ ಈ ರೀತಿ ಎಲ್ಲ ಅದೇ. ಅದರಿಂದ ದೊಡ್ಡ ಪವಾಡನೀಯ ಅಮ್ಮನವರು. ಆಮೇಲೆ ತಿರುಗಿ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ಇದೊಂದು ವಿಚಾರ ಕೇಳ್ಕೊಬಿಡಿ. ಆಮೇಲೆ ಅಮ್ಮನವ್ರಿಗೆ ಈ ಬೊಕ್ಸೀರಿನ ದಾನವಾಗಿ ಕೊಟ್ಟಿರೋರು ಯಾರು ಅಂದ್ರೆ, ಅಮೇರಿಕದವರು ಒಬ್ರು ಉಷಾ ಅಂತ ಹೇಳಿ ಅವರು ಮಾಡಿಸ್ಕೊಟ್ಟಿರೋದು. ಅಮೇರಿಕದವರು ಮಾಡಿಸ್ಕೊಟ್ಟಿರೋದು ಉಷಾ ಅಂತ ಹೇಳಿ, ಉಸಮ್ಮ ಅಂತ. ಅವರು ಇದಾದ್ರು ಅಂತಿಮ ಆದ್ರು, ಅಂದ್ರೆ ಇಲ್ಲ ಈಗ. ಅವರು ಮಾಡಿಸ್ಕೊಟ್ಟಂತದ್ದಿದು ಉಸಮ್ಮ ಅಂತ ಹೇಳಿ.
ಸೀರೆ ಇದೆಲ್ಲನೂ ಕೂಡ ಸುಮಾರು ಆಗ್ಲೇ ಆಯ್ತು, ಹೆಚ್ಚು ಕಮ್ಮಿ ಒಂದು 38 ವರ್ಷದಲ್ಲಿ ನಮಗೆ ಇದ ಮೊಗಸೀರೆನ ಕೊಡಿಸಿರೋದು, ಮಾಡಿಸ್ಕೊಟ್ಟಿರೋದು ಅವರೇ ಸ್ವಯಂಭೂವಾಗಿ. ಕನ್ಸ್ಕೋಗಿ ಮಾತ್ನಾಡಿ ನೀನು ಬಂದು ನನಗೆ ಈ ರೀತಿ ಕೊಡಬೇಕು ಅಂದಾಗ ಅವಾಗಲೇ ಲೆಕ್ಕ ಹಾಕಳಿ, ಅಮೇರಿಕದಕ್ಕೆ ಹೋಗಿ ಕನ್ಸಿಲ್ಕಂಡು ಒಂದು 38 ವರ್ಷದ ಹಿಂದೆನೆ ಕೂಡ ಅಮ್ಮನವರು ಅದ ದಾನವಾಗಿ ಪಡ್ಕೊಂಡಿರುವಂತದ್ದು. ಈ ರೀತಿ ಎಲ್ಲ ಪವಾಡ ನಡೆದಿದೆ, ಹಲವಾರು ಪವಾಡಗಳಿವೆ. ನೀವು ಭಕ್ತರನ್ನು ಕೂಡ ವಿಚಾರಿಸಬೇಕು. ಇಲ್ಲಿಂದ ನಡೆನೇ ಬರ್ತಾ ಇರಲಿಲ್ಲ, ಇಬ್ರು ಹಿಡ್ಕೊಬರ್ಬೋದು ಸುಮಾರು ಒಂದ್ 3 ತಿಂಗಳು ಆಗ್ಲೇ ಒಂದು 6-7 ತಿಂಗಳಿಂದ. ಈ ಅಮ್ಮನ ಹತ್ರಕ್ಕೆ ಬಂದ್ಮೇಲೆ ನನಗೆ ಕಾಲು ಎಲ್ಲ ಮೊದಲನೇ ಸರಿ ನಾನು ಮೆಟ್ಲೆತ್ತಿಗೆ ಆಗ್ತಾ ಇರ್ಲಿಲ್ಲ ಅಣ್ಣ. ಮೊದಲನೇ ಸರಿ ಮೆಟ್ಲೆತ್ತಿಗೆ ಆಗ್ತಾ ಇರ್ಲಿಲ್ಲ. ಅವಾಗ ಎಲ್ಲ ಆಸ್ಪತ್ರೆ ಎಲ್ಲ ತೋರಿಸಿದ್ರು ಏನ್ ನನ್ ಕಮ್ಮಿನ ಈ ಮನಿಕ್ ಅಂದ್ರೆ ಸೈಲೆಂಟ್ ಆಗೋದು. ಹಿಂಗ್ ನಡೆದಾಡಿದ್ರೆ ಎಲ್ಲ ಹೊಡ್ತಾ ಉಂಟೆ, ಈ ಹೆಜ್ಜೆ ಹಿಡ್ಕೊಂಡ್ ಎಲ್ಲ ಬರ್ತಾ ಇದ್ದ. ನಾಳಘಟ್ಟ ಎಲ್ ಮಲ್ವಯ್ಯ ಅಂತ ನಂಬಿದೀವಿ ಸರ್. ನಾನು ಇಲ್ಲಿ ಬಂದ್ಮೇಲೆ ನನಗೆ ಸುಮಾರು ನನಗೆ ಒಳ್ಳೇದಾಗಿದೆ. ಎಲ್ಲಾ ತರದಲ್ಲೂ ಒಳ್ಳೇದಾಗುತ್ತೆ ಸರ್, ಎಲ್ಲಾ ತರದಲ್ಲೂ ಒಳ್ಳೇದಾಗುತ್ತೆ. ನನ್ಗೆ ನನ್ ಕಷ್ಟನ ನಾನು ಸೊತ್ತೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ಗೆ ನನ್ನ ತಾಯಿ ಉಳಿಸಿದ್ಲು. ಈಗ ನಿಮ್ಗೆ ನಡಿನ ಶೋಧನೆ ಇರ್ತಾರಲ್ಲ, ಅದು ಇದು ಬಂದು ಎಷ್ಟು ದಿನ ಒಳ್ಳೇದಾಯ್ತು? ಬಂದೆ ಆಗ್ಲೇ ಹಂತವಾಗಿ ಅಮಾವಾಸ್ಯಲ್ಲಿ ಉಣ್ಮೇಲೆ ತಡೆ ಹೊಡ್ಸ್ಕೊ ಬಂದೆ ಅಮ್ಮನ್ಗೆ ಹೆಸರೇಳಿ, ನನ್ಗೆಲ್ಲ ಒಳ್ಳೇದಾಯ್ತು. ಹಂಗೆ ಕಮ್ಮಿ ಆಯ್ತು. ನಂಬಿಕೆ ಮುಖ್ಯ ಅಷ್ಟೇ, ಆಗತ್ತೇನೋ ನಂಬಿಕೆ ಆಗುತ್ತೆ ಏನಿಲ್ಲ, ಆಗುತ್ತೆ, ಒಳ್ಳೇದಾಗುತ್ತೆ, ಏನ್ ತೊಂದ್ರೆ ಇಲ್ಲ, ಖಂಡಿತ ನಂಬಿಕೆ ಇರ್ಬೇಕಷ್ಟೇ ಅಮ್ಮನ ಮೇಲೆ. ಅಮ್ಮ ನಮ್ಗೆ ಆಶೀರ್ವಾದ ಚೆನ್ನಾಗ್ ಮಾಡ್ತಾರೆ. ಎಲ್ ಮಲ್ವಯ್ಯ, ಲಾಳಘಟ್ಟ. ಫುಲ್ ಸ್ವಾಧೀನ ಇರ್ತಾರಲ್ಲ, ಮೆಟ್ಲತ್ತಿಗಾಗಿಲ್ಲ. ಅವರ ಒಂದ್ 10-15 ಜನ ಪಾಪ ಹಿಡ್ಕೊಂಡ್ ಬಂದಿರೋದು. ಹೇಳಿ 10-15 ಜನ ಹಿಡ್ಕೊಂಡ್ ನನಗೆ ಒಂದ್ 4-5 ಜನ ಹಿಡ್ಕೊಂಡ್ ಹಿಂಗ್ ಕರ್ಕೊಂಡ್ ಹೋಗೋರು. ಹಂಗಾರು ಇನ್ ನಡಿಕಾಯ್ತಾ ಇರ್ಲಿಲ್ಲ. ಒಳ್ಳೇದ್ ಮಾಡಿ ಆಟೋದಿಂದ ಎತ್ಕ ಬಂದ್ರು. ನನ್ಗೆ ಮೊದಲನೇ ಸರಿ ಸುಮಾರು ಹಿಡ್ಕೊಂಡು ಹಂಗೆ ರೆಡಿ ಮಾಡ್ಬಿಡಿದ್ರು. ನಾನು ಇವಾಗ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಬರ್ತದೆ ಸರ್. ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀನಲ್ಲ ಕಲ್ಯಾಣಿ ಮೋಟಾರ್ಸ್ಗೆ, ಅದಕ್ಕೆ ಇವಾಗ ತಿಂಗಳಿಗೊಂದ್ಸರಿ 15 ದಿನಕ್ಕೆ 2 ತಿಂಗಳಿಗೊಂದ್ಸರಿ ಬಂದೆ. ಅಮ್ಮನ ಮೈಸೂರಲ್ಲಿ ಸರ್, ಮೈಸೂರು ಹೋಯ್ತಾ ಇದೆ, ಅಲ್ಲಿಂದ ನಾನು ಟ್ರಾನ್ಸ್ಫರ್ ಮಾಡಿದ್ರು ಪಾಂಡುಪುರಕ್ಕೆ. ಇಲ್ಲೇ ಮನೆ ಇರೋದು ಲಾಳಘಟ್ಟ. ಪಂಡವನ್ ಟ್ರೈನ್. ಸರಿ, ಇನ್ನು ಈ ತಾಯಿ ನಿಮ್ಗೆ ಇನ್ನೂ ಹೆಚ್ಚು ಕೊಡ್ಲಿ ಅಂತ ಹೇಳ್ತಾ ದೇವ್ರನ್ನ ಕೂಡ ನಾನು ಕೂಡ ಬೇಡ್ಬೇಕು. ನಮಸ್ಕಾರ ಸರ್. ಆಯ್ತು, ಮತ್ತೊಂದು ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಈ ಪಿರಿಯ ಪಟ್ಟಲದಮ್ಮ ಒಳ್ಳೇದು ಮಾಡಲಿ.